ಒಂದು 2 ಪಿನ್ ಸಾಕೆಟ್, ಇನ್ನೊಂದು ಸಿಂಗಲ್ ಸಾಕೆಟ್ ಇದೆ, ಅದು 6 ಪಿನ್ ಸಾಕೆಟ್. 6 ಪಿನ್ ಸಾಕೆಟ್ ಅದು ಹೊಂಡಾ ಮತ್ತು XLRಗೆ ಇರುತ್ತೆ. ಇದು 6 ಪಿನ್ ಸಾಕೆಟ್ ಇದ್ರೆ ಸ್ಪ್ಲೆಂಡರು ಅದೆಲ್ಲ ಇರುತ್ತೆ, ಸ್ಪ್ಲೆಂಡರ್ ಗಾಡಿಗೆ ಇರುತ್ತೆ. ಸೊ ಇದು ಹೊಂಡಾ XLRಗೆ ಇರುತ್ತೆ. ಓಕೆ, ಸೊ ಇಲ್ಲಿ 6 ಪಿನ್ ಸಾಕೆಟಲ್ಲಿ ನಾರ್ಮಲಿ ನಿಮ್ಗೆ ಗೊತ್ತಿದೆ, ನೀವು ಸಾಕೆಟ್ ಹಾಕ್ತಾಯಿದ್ದೀರಾ, ಬಟ್ ಎಲ್ಲೇ ಕನೆಕ್ಷನ್ಸ್ ಹೆಂಗೆ ಬರುತ್ತೆ ಅನ್ನೋದು ನಿಮಗೆ ಅಷ್ಟು ನಾಲೆಜ್ ಇರೋಲ್ಲ ನಾರ್ಮಲಿ. ಸೊ ಇದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ನಿಮ್ಗೆ ಗೊತ್ತಿದ್ದರೆ ಎಕ್ಸ್ಪ್ಲೇನ್ ಮಾಡ್ಬೋದು, ಇಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಮಾಡ್ತೀನಿ. ಒಂದೇನೆಂದರೆ ನಮಗೆ ಪಿಕಪ್ ಕಾಯಿಲ್ ಇದು ಫಸ್ಟ್ ಪಿನ್ನಿಗೆ ನಿಮಗೆ ಪಿಕಪ್ ಕಾಯಿಲಿಂದ ಬರುತ್ತೆ. ಇದು ACCD ತಲೆಯಲ್ಲಿ ಇಟ್ಕೊಳ್ಳಿ. ACCDಗೆ ಪವರ್ ಎಲ್ಲಿಂದ ಬರುತ್ತೆ? ಫಸ್ಟು ಎಲ್ಲಿಂದ ಬರುತ್ತೆ ಸರ್? ಇದು ACCD ಪಿಕಪ್ ಕಾಯಿಲ್, ಪಿಕಪ್ ಅಲ್ಲ, ಇಗ್ನಿಷನ್ ಕಾಯಿಲ್, ಸ್ಟಾರ್ಟಿಂಗ್ ಕಾಯಿಲ್, ಸ್ಟಾರ್ಟ್ ಕಾಯಿಲಿಂದ ಬರುತ್ತೆ. ಸ್ಟಾರ್ಟ್ ಕಾಯಿಲ್ AC ಇಗ್ನಿಷನ್ ಕಾಯಿಲಿಂದ ಫಸ್ಟ್ ಪಾಯಿಂಟ್ ಇದೇ ನಿಮ್ಮ ಸ್ಟಾರ್ಟ್ ಕಾಯಿಲಿಂದ ಒಂದು ಪಿನ್, ಒಂದು ವೈರ್ ಇಲ್ಲಿ ಬರುತ್ತೆ. ಸೆಕೆಂಡ್ ಅದನ್ನು ಟ್ರಿಗರ್ ಮಾಡುತ್ತಲ್ಲ ಯಾವುದು? ಪಿಕಪ್ ಕಾಯಿಲ್. ಇದು ಪಿಕಪ್ ಕಾಯಿಲ್ ವೈರ್ ಇಲ್ಲಿ ಬರುತ್ತೆ. ನೆಕ್ಸ್ಟು ಇದು ಇದು ಎರಡು ಗ್ರೌಂಡು, ಒಂದು CDI ಗ್ರೌಂಡು, ಇನ್ನೊಂದು ಸ್ಟಾರ್ಟರ್ ಕಾಯಿಲ್ ಗ್ರೌಂಡು. ಇದು ಯಾವ್ದು ಹೇಳಿ? ಇಗ್ನಿಷನ್ ಕಾಯಿಲ್. ಇಗ್ನಿಷನ್ಗೆ ಔಟ್ ಹೋಗುತ್ತೆ ಇಗ್ನಿಷನ್ ಕಾಯಿಲ್. ಆಮೇಲೆ ಇದು ನಿಮ್ಮದು ಕಿಲ್ ಸ್ವಿಚ್ ಅಂತ ಹೇಳ್ತೇವಲ್ಲ, ಬಟನ್ ಸ್ವಿಚ್. ಇದು ಸ್ವಿಚ್ದು ಇದು ನಿಮ್ಮ AC ಇದು ಇಗ್ನಿಷನ್, ಇದು ಸ್ಟಾರ್ಟ್ ಕಾಯಿಲಿಂದ ಇಲ್ಲಿಂದ ಬರುತ್ತೆ. ಸೊ ಇದು ಇಗ್ನಿಷನ್ ಕಾಯಿಲು. ಇದು ನಿಮಗೆ ಇದು ನಿಮ್ಮದು ಇದು ಎಕ್ಸೈಟರ್ ಕಾಯಿಲ್. ಸ್ಟಾರ್ಟ್ ಕಾಯಿಲ್, ಎಕ್ಸೈಟರ್ ಕಾಯಿಲ್, ಆ ಸೋರ್ಸ್ ಕಾಯಿಲ್. ಇದು ಸೋರ್ಸ್ ಕಾಯಿಲ್, ಇದು ಕಿಲ್ ಸ್ವಿಚ್, ಇದು ಪಿಕಪ್, ಇದು ಟ್ರಿಗರ್ ಕಾಯಿಲ್, ಅದು ಇಗ್ನಿಷನ್ ಕಾಯಿಲ್ಗೆ ಔಟ್ ಹೋಗುತ್ತೆ. ಇದು 4+2 ಸಾಕೆಟ್ ಇದೆಯಲ್ಲ, ಇಲ್ಲೇ ನಾವು ಒಂದೇ ಸಾಕೆಟು 6 ಪಿನ್ ಸಾಕೆಟ್ ಇಟ್ಟಿದ್ದೀವಿ. ಸೊ ಇದೆ ನಿಮಗೆ ಆ ವೆಹಿಕಲ್ಲು 6 ಪಿನ್ ಸಾಕೆಟು ಒಂದೇ. ಸೊ ಅದಲ್ಲೇ ನಾವು ಅಲ್ಲಿ ಈ ಥರ ಇದೆ ನಿಮಗೆ XLR ಇದರೆಲ್ಲ ಸಿಗುತ್ತೆ ನಿಮಗೆ, ಈ ಥರ ಇದನ್ನು ಇಟ್ಟಿದ್ದೀವಿ. ಓಕೆ, ಸೊ ಇಲ್ಲಿ ನಿಮಗೆ ಟ್ರಿಗರ್ ಸೇಮ್ ಅಲ್ಲಿ ಕೂಡ ಒಂದು ಸಿಂಪಲಾಗಿ ತೊಗೊಳ್ರಿ. ಒಂದು ಕಾಯಿಲ್ ಪೇಡಿಂದ ಸ್ಟಾರ್ಟರ್ ಕಾಯಿಲಿಂದ ಬರುತ್ತೆ, ಒಂದು ಟ್ರಿಗರ್ ಹೋಗುತ್ತೆ, ಒಂದು ಇಗ್ನಿಷನ್ ಕಾಯಿಲ್ಗೆ ಹೋಗುತ್ತೆ, ಒಂದು ಸ್ವಿಚ್ಗೆ ಹೋಗುತ್ತೆ. ತಿಳಿತಲ್ಲ? ಇದಿಷ್ಟೇ ಸಿಂಪಲ್ಲಾಗಿ. ಇದು ನಿಮಗೆ ಅರ್ಥ ಆಗಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಏನು ಮಾಡ್ತೀರಾ ಅಂದರೆ ಇಷ್ಟೆಲ್ಲ ಡೆಪ್ತ್ ಹೋಗೋಲ್ಲ. ನೀವೇನು ಮಾಡ್ತೀರಾ, ಜಸ್ಟ್ ಸಾಕೆಟ್ ಹಾಕ್ತಾಯಿದ್ದಾರೆ. ಆ ಸಾಕೆಟ್ ಹಾಕೋದ್ರಿಂದ ಎಲ್ಲಿಂದ ಕನೆಕ್ಷನ್ ಬಂದದ್ದು ಒಂದು ಸ್ವಲ್ಪ ಸ್ಟಡಿ ಮಾಡ್ಕೊಳ್ಳಿ, ಸ್ವಲ್ಪ ತಲೆ ಓಡಿಸಿ, ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಿಮ್ಗೆ ಕೆಲವು ಮಂದಿ ಗೊತ್ತಿದ್ದವರು ಇರ್ಬೋದು, ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ. ಹೀಗೆ ಸೊ ಇದೊಂದು ಸಿಂಪಲ್ ಇದು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇದೊಂದು ಪಿಕಪ್ ಕಾಯಿಲಿಂದ ಅದನ್ನು ಡೈಗ್ರಾಮ್ ತೋರಿಸಿದ್ದೆ. ಮೊದಲಿಗೆ ಏನಾಗುತ್ತೆ, ಇಲ್ಲೊಂದು ಗ್ರೌಂಡಿಂಗು, ಥರ್ಡ್ ಪಾಯಿಂಟ್ ಏನಿದೆಯಲ್ಲ ಗ್ರೌಂಡ್ ಬರುತ್ತೆ, ಫೋರ್ತದ್ದು ನಿಮ್ಮ ಸ್ಟೇಟರ್ ಕಾಯಿಲ್ ಗ್ರೌಂಡು, ಆಮೇಲೆ 1ನೇ ಪಾಯಿಂಟ್ ನಿಮ್ಮ ಪಿಕಪ್ ಕಾಯಿಲಿಂದ ಟ್ರಿಗರ್ ಹೋಗುತ್ತೆ, ಆಮೇಲೆ 2ನೇ ಪಾಯಿಂಟು ನಿಮಗೆ ಇಗ್ನಿಷನ್ ಕಾಯಿಲ್ಗೆ ಕನೆಕ್ಷನ್ ಹೋಗುತ್ತೆ. ಆಮೇಲೆ ಇಲ್ಲಿ ಏನಿದೆಯಲ್ಲ ಸೆಕೆಂಡ್ ಇದರಲ್ಲಿ 5 ಮತ್ತು 6ನೇ ಪಿನ್. 5th ಪಿನ್ನು ನಿಮಗೆ ಸ್ವಿಚ್ಚಿಗೆ ಬರುತ್ತೆ, ಕಿಲ್ ಸ್ವಿಚ್ ಅಂತ ಇರುತ್ತಲ್ಲ 5th ಪಿನ್. ಆಮೇಲೆ 6th ಪಿನ್ ಇರೋದು ನಿಮಗೆ ಇಲ್ಲೊಂದು ಸ್ಟಾರ್ಟ್ ಕಾಯಿಲಿಂದ ಹೋಗಿರುತ್ತೆ. ಸೊ ಇದು ಸಿಂಪಲ್ಲಾಗಿ ಇದನ್ನು ತಿಳ್ಕೊಳ್ಳಿ. ಇದು ಅರ್ಥ ಆಗುತ್ತಾ? ಸ್ವಲ್ಪ ಅರ್ಥ ಆಯಿತಾ? ಹೆಲ್ಪ್ ಆಯಿತಾ? ಓಕೆ, ಗುಡ್, ಥ್ಯಾಂಕ್ ಯು. ಸೊ ಇನ್ನೊಂದು ಈಗ ಅಪ್ಗ್ರೇಡೆಡ್ ವರ್ಷನ್ ಅಂದರೆ TCI. ಅಪ್ಗ್ರೇಡೆಡ್ ವರ್ಷನ್ TCI ಅಂದರೆ ಟ್ರಾನ್ಸಿಸ್ಟರ್ ಕಂಟ್ರೋಲ್ ಇಗ್ನಿಷನ್. ಸಿಂಪಲಾಗಿ ಹೇಳ್ಬೇಕಂದ್ರೆ ಅಲ್ಲೇ ಕೆಪಾಸಿಟರ್ ಇರುತ್ತೆ, ಇಲ್ಲೇ ಟ್ರಾನ್ಸಿಸ್ಟರ್ಸ್ ಇರುತ್ತೆ. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ ಇದರಲ್ಲಿ ಮೇನ್ ಏನಂದರೆ ಅಲ್ಲಿ ಪವರು CDIಗೆ ಬರ್ತಾ ಇರೋದು ಎಲ್ಲಿಂದ ಅಂದರೆ ಸೋರ್ಸ್ ಕಾಯಿಲಿಂದ ಬರ್ತಾಯಿತ್ತು, ಕಾಯಿಲ್ ಪ್ಲೇಟಿಂದ. ಇಲ್ಲೇ ಪವರ್ ಎಲ್ಲಿಂದ ಬರ್ತಾಯಿದೆ ಸರ್? ಬ್ಯಾಟ್ರಿಯಿಂದ ಬರ್ತಾಯಿದೆ. ಸೊ ನಿಮಗೆ ಒಂದು ಕ್ವಶನ್ ಕೇಳ್ತೀನಿ, CDI ಫಿಟೆಡ್ ವೆಹಿಕಲ್ಲು ಮತ್ತು TCI ಫಿಟೆಡ್ ವೆಹಿಕಲ್ ಅರ್ಥ ಆಗ್ತಾಯಿದೆ? ನಾ ಕ್ವಶನ್ ಕೇಳೋದು ಅರ್ಥ ಆಗ್ತಾಯಿದೆ? ಒಂದು ಎಕ್ಸಾಂಪಲ್ ಹೇಳ್ಬೋದಾ? TCI ಫಿಟೆಡ್ ವೆಹಿಕಲ್ ಯಾವುದಂತ ಒಂದು ಎಕ್ಸಾಂಪಲ್ ಹೇಳ್ಬೋದಾ? ಗುಡ್, ಆ್ಯಕ್ಟಿವಾ, HET, ಆ್ಯಕ್ಟಿವ್ H. ಓಕೆ, ಸೊ ನಿಮ್ಮ ಕ್ವಶನ್ನು ಇದರಲ್ಲಿ ಪವರ್ಫುಲ್ ಇರೋದು ಮತ್ತು ಹೆಚ್ಚಿಗೆ ಮೈಲೇಜ್ ಕೊಡೋದು CDI ಫಿಟೆಡ್ ವೆಹಿಕಲ್ ಜಾಸ್ತಿ ಕೊಡುತ್ತಾ,
ಏನು ಟಿ ಸಿ ಐ ಫಿಟೆಡ್ ವೆಹಿಕಲ್ ಜಾಸ್ತಿ ಮೈಲೇಜ್ ಆ್ಯಂಡ್ ಪಿಕಪ್ ಕೊಡುತ್ತಾ? ಏನು ಸರ್? ಸಿ ಡಿ ಐ ಫಿಟೆಡ್. ನೀವು ಬರೀ ಅವರಿಬ್ಬರೇ ಆನ್ಸರ್ ಮಾಡ್ತಾ ಇದ್ದಾರೆ, ಉಳ್ಕಿದವರು ಟಿ ಸಿ ಐ. ಸರ್ ಅರ್ಥ ಆಯ್ತಾ ನಾ ಕ್ವಶನ್ ಕೇಳೋದು? ನೀನು ಬರೀ ನಗದೇ ಇದ್ರು ಬಿಡೋದು, ನೀನು ಸಾಯಂಕಾಲ ತನಕ ಹೀಗೆ ನಗ್ತಾ ಇರೋದು ನೀನು. ಹಾಂ, ಎಸ್ ಟಿ ಸಿ ಐ. ಸರ್ ಹೇಳ್ಬೋದಾ ಯಾವುದಂತ? ಸ್ವಲ್ಪ ಇನ್ವಾಲ್ವ್ ಆಗಲಿ ಅಂತ ಹೇಳ್ತಾ ಇರೋದು ಅಷ್ಟೇ. ಸಿ ಡಿ ಐನಾ ಟಿ ಸಿ ಐನಾ? ಹಾಂ, ಸಿ ಡಿ ಐ. ನನ್ನ ಕ್ವಶನ್ ಅರ್ಥ ಆಯ್ತಾ? ಏನು ಹೇಳಿ? क्या बोलिए आप? उधर से सुना नहीं है आप? ऐसा सॉरी देखो यार, हम अकेला है, ठीक है? आप लोग 100 आदमी बैठा है, हर आदमी के आके कान के ऊपर नहीं बोल सकता हूँ यार. मैं बोल दिया तो आपको लेना है यार. अभी आपका आके कान में बोलो तो बोल देता हूँ. बोलो क्या? चलो हाँ बोलो. चलो सी डी आई टी सी आई कौन सा गाड़ी ठीक है बोलो? हाँ, सी डी आई. चलो अभी ठीक है. ओके गुड नाइस. शादी हुआ तेरा? नहीं हुआ साला. चलो उसको कान में बोलेगा था, बोल के आ गया, ठीक है? सर मेरा क्वेश्चन अंडरस्टैंड हो गया सर? सी डी आई फिटेड व्हीकल और टी सी आई फिटेड व्हीकल, इसमें कौन सा गाड़ी ज़्यादा माइलेज देता है, ज़्यादा पिकअप देता है? टी सी आई का ज़्यादा पिकअप. ओके चलो आपको और छोटा सा क्वेश्चन पूछता हूँ. फायरिंग अभी आप लोगों को, चलो आपको उतना ये नहीं रहता, एक फायरिंग का ड्यूरेशन बोलता है हम लोग. स्पार्क में फायरिंग का ड्यूरेशन उसका कितना सेकंड रहेगा? एक्चुअली आप लोगों को आप ये ऊपर होएगा, फिर भी आपका जानकारी के लिए बोलता हूँ. उसको हमारा 0.02 सेकंड्स बोलता है. फायरिंग ड्यूरेशन समझते हैं आप? हाँ, फायरिंग ड्यूरेशन बोले तो स्पार्क प्लग में स्पार्क कितना टाइम वो स्पार्क करेगा. ओके, सो नॉर्मली स्पार्क है ना, और समझो यार मेरा ये स्पार्क समझो. ओके, ये स्पार्क हो रहा है. ओके, आपको बोले तो 0.02 सेकेंड्स बोलते हैं हम लोग. 0.02 सेकेंड्स बोले तो पल, क्षण. एक आंख बंद करके लेने के लिए 2 सेकंड चाहिए. 0.02 सेकेंड जो सेकेंड से भी कम है. ओके, उतना फास्ट फ्रैक्शन ऑफ सेकेंड बोलते हैं हम लोग. उतना फास्ट ड्यूरेशन उतना कम रहता है, 0.02 सेकेंड्स रहता है. एंड अभी हमारा मल्टी इग्निशन कॉइल आ गया, एक लेफ़्ट वाला एक राइट वाला. एक लेफ़्ट वाला राइट वाला अभी एक्सीडी बजाज में है, 125C पल्सर में है. तो ट्विन स्पार्क लोग बोलते हैं, सुना है ना? ट्विन स्पार्क प्लग किसके लिए लिया? फैशन के लिए दिया और मज़ा के लिए दिया और कुछ? हाँ, ट्विन स्पार्क प्लग दिया ना. एक स्पार्क चलता नहीं क्या? एक स्पार्क प्लग से गाड़ी चलेगा ना? चलता है. क्यों रखा है? 2 क्यों रखा है सर? बोलिए. एक प्लग पे तो चलता, पर 2 कई के वास्ते दिया बोले तो क्या तभी रहेगा? आप सही बोल रहे हैं, करेक्ट बोल रहे हैं. बोलो, करेक्ट बोलो. आपको विचार करना है. आप लोग चुप बैठे, आप क्या है? हाँ हाँ, चलो ठीक है सर, मैं बोलता हूँ. सर जो भी गाड़ी रहने ब्लॉक पिस्टन में जो भी एयर फ्यूल मिक्सचर, एयर फ्यूल का रेशो बोलता है ना 1:14. 1:14 बोले तो क्या है? 1 ग्राम ऑफ, आपका नॉलेज के लिए बोलता हूँ, 1 ग्राम ऑफ फ्यूल है तो 1 ग्राम ऑफ पेट्रोल है तो 14 ग्राम ऑफ एयर रहना चाहिए, है ना सर? है ना? सो उधर क्या होता है, पिस्टन का मूवमेंट इतना फास्ट रहता है
पिस्टन का ये कॉम्प्रेशन में पूरा पेट्रोल फ्यूल एयर मिक्सचर है ना वो जलना चाहिए, पूरा ಅದು ಬರ್ನ್ ಆಗಬೇಕಾಗತ್ತೆ. ಅದು ಬರ್ನ್ ಆಗೋದಿಲ್ಲ, ಅದು ವಾಪಸ್ ಹೋಗೋದ್ರೆ ಇನ್ನೂ ರೆಸಿಡ್ಯೂಲ್ ಉಳ್ಕೊಳ್ಳುತ್ತೆ. ಅರ್ನ್ ಬರ್ನ್ ಫ್ಯೂಲ್ ಜಾಸ್ತಿ ಇರುತ್ತೆ. ಅರ್ನ್ ಬರ್ನ್ ಫ್ಯೂಲ್ ಅಂದರೆ ಬಿನಾ ಜಲ ಹುವ ಫ್ಯೂಲ್, ಸುಡದೇ ಇರುವಂಥ ಪೆಟ್ರೋಲ್, ಅದು ಇನ್ನೂ ಅಲ್ಲೇ ಪೆಟ್ರೋಲ್ ಇರುತ್ತೆ. ಅದು ಏನಾದರೂ ಹೊರಗಡೆ ಬಂತಂದರೆ ಅದು ವೈಟ್ ಸ್ಮೋಕ್ ಅಂತ ಹೇಳ್ತೇವೆ ನಾವು, ಅದು ಪಾಯ್ಸನಸ್. ಅದು ಆಗಬಾರ್ದು. ಫುಲ್ 100% ಸುಡಬೇಕಂದ್ರೆ ಒಂದು ಈ ಕಡೆ ಸ್ಪಾರ್ಕ್ ಬಿಫೋರ್ ಒಂದು ಏನು ಆ್ಯಸ್ ಸೂನ್ ಪಿಸ್ಟನ್ ಮೇಲ್ಗಡೆ ಟಚ್ ಆಗೋದಕ್ಕೆ ಒಂದು ಸ್ಪಾರ್ಕ್ ಟೈಮಿಂಗ್ ಸೆಟ್ ಆಗಿರುತ್ತೆ. ಪಿಸ್ಟನ್ ಡೌನ್ ಹೋಗೋ ಟೈಮ್ಗೆ ಇನ್ನೊಂದು ಸ್ಪಾರ್ಕ್ ಓಪನ್ ಆಗುತ್ತೆ ಅಲ್ವಾ. ಇದು ಓಪನ್ ಆದಾಗ ಎಷ್ಟಿದೆ ಅಷ್ಟು ಸುಡುತ್ತೆ, ಅಲ್ಲೇ ಸ್ಪಾರ್ಕ್ ಜನ್ರೇಟ್ ಆಗುತ್ತೆ, ಅಲ್ಲೇ ಪವರ್ ಜನ್ರೇಟ್ ಆಗುತ್ತೆ. ಆವಾಗ ಅದು ಪಿಸ್ಟನನ್ನು ತಳಗೆ ದಬ್ಬಲಿಸುತ್ತೆ. ಸೆಕೆಂಡ್ ಅವಾಗ ಇನ್ನೂ ಕೆಳಗೆ ಹೋಗ್ತಾ ಇನ್ನೂ ಫ್ಯೂಲ್ ಉಳಿದಿರುತ್ತೆ, ಆ ಫ್ಯೂಲು ಕೂಡ ಸ್ಪಾರ್ಕ್ ಓಪನ್ ಆಗಿ ಫ್ಯೂಲನ್ನು ಸುಡುತ್ತೆ. ಸೊ ಆವಾಗ ನಿಮಗೆ ಹೆಚ್ಚಿನ ಒಂದು ಫೋರ್ಸ್ ಸಿಗುತ್ತೆ. ಎಂಟೈರ್ ಫ್ಯೂಲ್ ಬರ್ನ್ ಆಗಿ ನಿಮಗೆ ಹೆಚ್ಚಿನ ಒಂದು ಪಿಕಪ್, ಹೆಚ್ಚಿನ ಒಂದು ಮೈಲೇಜು ಸಿಗುತ್ತೆ. ಬಟ್ ಇಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ ಇದು ಫಸ್ಟ್ ಸ್ಪಾರ್ಕು, ಸೆಕೆಂಡ್ ಸ್ಪಾರ್ಕ್ ಯಾವಾಗ ಓಪನ್ ಆಗುತ್ತೆ ಅಂದರೆ ಇದೇನು ಮುಗಿತಾ ಬಂದಂಗೆ ಸೆಕೆಂಡ್ ಸ್ಪಾರ್ಕು ಓಪನ್ ಆಗುತ್ತೆ. ಇದು ಕೂಡ 0.02 ಸೆಕೆಂಡ್ಸ್. ಟೋಟಲ್ ನಮಗೆ ಸಿಗ್ತಾ ಇರೋದು 0.04 ಸೆಕೆಂಡ್ಸ್ವರೆಗೂ ನಮಗೆ ಅಲ್ಲೇ ಫೈರಿಂಗ್ ಆ್ಯಂಗಲ್ ಸಿಗುತ್ತೆ, ಫೈರಿಂಗ್ ಟೈಮ್ ಸಿಗುತ್ತೆ. ಅಷ್ಟೊಂದು ಜಾಸ್ತಿ ಸಿಕ್ಕಾಗ ನಮಗೆ ಇರುವಂಥ ಫ್ಯೂಲ್ ಎಲ್ಲ ಏನಾಗುತ್ತೆ, ಎಲ್ಲ ಬರ್ನ್ ಆಗುತ್ತೆ. ಇಲ್ಲ ಅಂದರೆ ಕೆಲವೊಂದು ಎಷ್ಟೋ ಸಲ ನಾವೇನು ಮಾಡ್ತೇವೆ, ಏಕ್ ಸ್ಪಾರ್ಕ್ है ना यार, चल रहा है ना, चलने दो. सबका मेंटालिटी ऐसा है ना, क्यों दो स्पार्क रखना है. आपको बोलता हूँ 2 स्पार्क में चलना चाहिए. आपको माइलेज भी अच्छा आएगा, आपकी गाड़ी भी अच्छा दौड़ेगा. ओके, सो थोड़ा वो ध्यान रख लीजिए. एंड वन मोर थिंग है, ऑल CDI का प्रोग्रामिंग रहता है, ड्यूरेशन कम रहता है. TCI का प्रोग्राम थोड़ा ड्यूरेशन ज़्यादा रहता है. इतना ही सुन लीजिए. TCI का स्पार्क का ड्यूरेशन ज़्यादा रहता है, स्पार्क का एंगल ज़्यादा रहता है. 2 कॉइल प्लेट जो करता है वो सिंगल TCI कर सकता है. ठीक है, अभी अंडरस्टैंड हो गया सर. कौन सा गाड़ी अच्छा है? ट्विन स्पार्क में CDI TCI ये क्या यार, TCI वाला गाड़ी. ठीक, इतना तक बोल दिया यार. मैं सुबह से शाम तक राम सीता लक्ष्मणा बोल दिया, रात में लक्ष्मण और सीता क्या होता है बोले, भाई बहन बोल रहे हैं यार आप लोग. हाँ, अंडरस्टैंड हो गया सर? अंडरस्टैंड हो गया? अभी अगेन CDI बोल रहे हैं. हाँ, सुबह से शाम तक को राम कथा बोलने के बाद शाम को हम क्वेश्चन पूछते हैं, राम को सीता क्या होता है बोले तो आप लोग भाई बहन बोलेगा. ऐसा मत बोलिए. TCI चलो, अंडरस्टूड. ओके सर, इसमें 2 प्रिकॉशनरी और एक लेना है TCI में. TCI आपको पता है, TCI को पावर ड्रॉ हो गया कहाँ से? बैटरी से पावर ड्रॉ हो गया. ड्रॉ बोले तो ले लेगा. लेने के बाद उसका ड्यूरेशन ज़्यादा रहता है, ज़्यादा जो भी पावर रहता है उधर फ्यूल बर्न होएगा. इधर का IG कॉइल, TCI का IG कॉइल और CDI का IG कॉइल में थोड़ा ध्यान दे दीजिए. IG कॉइल इधर रहे. आप लोग एक कॉमन मिस्टेक कर रहे हैं सब जगह. अभी आप लोग करता कि नहीं मालूम नहीं है, बट स्टार्टिंग में जब TCI इंट्रोड्यूस हुआ, जब HET गाड़ी इंट्रोड्यूस हुआ एक 5-6 साल पहले, HET गाड़ी जब आया ना, जब TCI फिटेड का गाड़ी था, वो टाइम पे आपका इग्निशन कॉइल जो पावर कॉइल बोलता है, पावर कॉइल का जैसा मैं सुबह से बोल रहा हूँ ना, पिन्ना सेम है, वो भी डबल पिन है, ये भी डबल पिन है. ओके, थैंक यू. ये वाला ओके. ये TCI और CDI में फ़र्क ही नहीं है. मोस्ट ऑफ द पीपल कन्फ्यूजन होके अभी CDI का IG कॉइल 190 रुपये में मिलेगा आपको, 190 से 210 रुपये में मिलेगा. ठीक है सर, करेक्ट है. 210 रुपये, ज़्यादा से ज़्यादा 210 रुपये. अभी 210 और 20 रहेगा. यही TCI का IG कॉइल है, दिखने में सेम रहता है, पिन्ना भी सेम रहता है, सेम स्टाइल रहता है, केसिंग भी सेम रहता है. बट वो IG कॉइल वो एक्चुअली उसको अंदर का डिज़ाइन अलग रहता है, अंदर का डिज़ाइन अलग रहता है.
उसका TCI का CDI अलग है। अगर इन केस आप IG कॉइल CDI का IG कॉइल TCI में फिट किया तो क्या होगा? TCI जाता है, TCI बस्ट हो जाता है या फर्स्ट इफेक्ट होएगा TCI को, TCI जल जाएगा क्योंकि इसका डिज़ाइन अलग है, इसका डिज़ाइन अलग है। मैं अगला इसमें बोल देता हूँ क्योंकि उधर पावर रिवर्स स्पाइक आ जाता है बट आप TCI का IG कॉइल CDI में डाल सकता है बट CDI का IG कॉइल TCI में नहीं डाल सकता। अगर डाल दिया तो रिवर्स स्पाइक्स आके आपका IG कॉइल खत्म है। मोस्ट ऑफ द मैकेनिक्स को ये पता नहीं है। आप क्या करते हैं, पिन्ना सेम है, वो भी सेम है। आप लोग छोड़िए, इधर हमारा कंपनी में कर लेता है। अगर वो हमको पूछता है सर मेरे को IG कॉइल देना है, अगर ये CDI का IG कॉइल कम है, सॉरी TCI का IG कॉइल नहीं है, सर दोनों सेम है ना सर, ये पैक करके भेज देंगे। किया लोग किया 2 से 3 साल पहले। आप लोग क्या करेगा, पॉकेट देखेगा, आप फिट कर लेगा, बाद का आपका TCI उड़ जाता है। सो थोड़ा ध्यान कर लीजिए। पहला हम लोग एक टिका मार्क देते थे, नॉर्मली हम लोग बोलते थे TCI का करके। अभी हम लोग कंपनी वालों को बोल के, ये एक्चुअली दूसरा कंपनी वाला बनाते हैं, उसको बोल के हमको एक रिंग डालने के लिए बोला है, TCI का एक रिंग डालने के लिए बोला है। उसका इंटरनल डिज़ाइन बोलता हूँ आपको, सॉरी उसको वो कम हो गई इतना पापा इरली बा। नॉर्मली IG कॉइल आपको बोल दिया ट्रांसफार्मर जैसा रहता है, ओके, ये ट्रांसफार्मर जैसा रहता है। ये CDI का IG कॉइल है, एक प्राइमरी वाइंडिंग रहता है, एक सेकेंडरी वाइंडिंग रहता है। बट TCI का IG कॉइल, TCI का जो पावर कॉइल है ना, ये डिज़ाइन ऐसा रहता है, एक कोर रहता है, कोर का बीच में एक मैग्नेट रहता है। एक्चुअली असल का ये मैग्नेट है ना, मैग्नेट का मेन काम है ये पावर को बूस्टअप करेगा। कोई लोगों को आप थोड़ा डॉक्टर्स है ना, थोड़ा इसको तोड़ के जो भी गया हुआ रहता है तोड़ के देख लीजिए, कितना लोग ऐसा कर लेते हैं। ओके, जब भी आपका गया हुआ माल रहता है ना, थोड़ा ओपन करके सर्जरी करके देखना है। सो ऐसा ये TCI का IG कॉइल ऐसा छोटा सा ये मैग्नेट है, मैग्नेट रहता है। ये मैग्नेट का काम है पावर को बूस्टअप करता है, पावर को बूस्टअप कर लेता है। नॉर्मली आपको बोल देता हूँ, पहला इसको ख़त्म करके नेक्स्ट वो उसमें बोल देता हूँ मैं, ओके। सो अभी ये अंडरस्टैंड हो गया, DC CDI अंडरस्टैंड हो गया, ओके। नेक्स्ट पॉइंटर ले दे या ये DC इग्निशन सिस्टम, ये भी आपको आई थिंक बोल दिया। ये 4 पिन का सॉकेट वाला है, सिंपल है, 4 पिन का एक CDI, सिंपल है। आप कोई भी आप लोग ही एक्सप्लेन कर सकता है, कोई एक्सप्लेन कर सकता है, आप एक्सप्लेन करो, मैं ही आपको शूट कर लेता हूँ, कोई शूट कर लो। हाँ चलो संतोष शूट लो, उधर जाओ, कोई किसी तुम उसका वीडियो करो, कोई वीडियो कर लो, आप वीडियो कर लो। हाँ जाओ, पूरा सब लोग सुनना है, जाओ उधर जाओ। अगर वो गलत बोले तो उठ के बोलना है, हाँ जोर से आवाज़ से बोलना है। ये यजमान को नहीं सुन रहा है, ये यजमान को सुनना है। सीधा फोटो उठा दो, फोटो तो दो। ಅವ್ನಿಗೆ ಎದ್ದು ನಿಲ್ಲ ನಾವು ಮಕ್ಕಳು ಸರ್ ಏನೋ ಸುಧಾರಿಸ್ಬೇಕಂದ್ರೆ ಹೇಳಿ ಸರ್, ಏನೋ ಸರ್ ಏನೋ ಇಂಪ್ರೂವ್ಮೆಂಟ್ ಇದ್ರೆ ಹೇಳಿ ಸರ್. हाँ ग्राउंड GND बोले तो ग्राउंड। हाँ वो गलत लिखा है, मैं ही लिखा है। सिंपल बोलो यार, एक पिकअप कॉल से आया, एक इग्निशन कॉइल को गया,
एक बैटरी से आया, एक रेगुलर दुकान से आया। ना उतना ही है बस। गुड। सॉरी, इधर आए, इधर आओ, इधर आओ। हाँ सर, या ये 6 दिन का सफर में सर हाँ। पहला नंबर जो है वो पिकअप कॉल से आया हुआ है, दूसरा नंबर जो है वो इग्निशन कॉल को गया हुआ है, तीसरा नंबर जनरेटर कॉल से आया हुआ है मैग्नेट, सुपर। और फोर्थ नंबर जो है वो भी स्टेटर को ग्राउंड हो रहा है। वो भी ग्राउंड डबल। हाँ, और फिफ्थ जो है वो इग्निशन कॉल स्विच जा उसको आया हुआ है, शाबाश। और सिक्स्थ जो है वो भी स्टार्ट कॉल से जा रहा है। कॉल से आया हुआ है। सुपर, इसको क्लास दे दीजिए। गुड, वेरी नाइस, गुड, वेरी नाइस सर, गुड, थैंक यू। यस, ಮಾಡಲಲ್ಲಿ ಅಲ್ಲೇ ಸ್ಟಾರ್ಟ್ ಕಾಯಿಲ್ ಯಾವುದೂ ಇಲ್ಲ, ನಿಮ್ಮ ಸೋರ್ಸ್ ಕಾಯಿಲ್ ಯಾವುದೂ ಇಲ್ಲ. ಇಲ್ಲಿ ನಿಮಗೆ ಪವರ್ ಬರ್ತಾ ಇರೋದು ಎಲ್ಲಿಂದ? ಬ್ಯಾಟ್ರಿಯಿಂದ ಪವರ್ ಬರ್ತಾ ಇದೆ. ಇವತ್ತು ಟಿ ಸಿ ಐ ಗಾಡಿ ಬ್ಯಾಟ್ರಿ ಇಲ್ಲ ಅಂದರೆ ಗಾಡಿ ಸ್ಟಾರ್ಟ್ ಆಗಲ್ಲ ಅಲ್ವಾ? ಬ್ಯಾಟ್ರಿ ಬೇಕೇ ಬೇಕು, ಬ್ಯಾಟ್ರಿ ಪವರ್ ಬೇಕೇ ಬೇಕು ಅಲ್ವಾ ಸರ್? ಸೊ ಇವನ್ ನಿಮ್ಮ ಗಾಡಿ ಸ್ಟಾರ್ಟ್ ಆಗಬೇಕು ಅಂದರೆ, ಇಗ್ನಿಷನ್ ಸ್ಟಾರ್ಟ್ ಆಗಬೇಕಂದ್ರೆ ಬ್ಯಾಟ್ರಿ ಪವರ್ಫುಲ್ ಇರಬೇಕು. ಕರೆಕ್ಟಾ ಸರ್? ಓಕೆ, ನೆಕ್ಸ್ಟ್ ಇಲ್ಲಿ ಕೂಡ ನಮಗೆ 2 ಸಾಕೆಟ್, 4 ಪಿನ್ನು ಮತ್ತು 2 ಪಿನ್, ಇನ್ನೊಂದು ಸಿಂಗಲ್ ಸಾಕೆಟ್ 6 ಪಿನ್ ಇರೋದು ಅಲ್ವಾ ಸರ್? ಇದು ಹೇಳ್ಬೇಕಾ, ನಿಮ್ಗೆ ಗೊತ್ತಿದೆಯಾ? ಓಕೆ, ಸೇಮ್ ಟೈಪ್ ಸರ್. ಇದು ಡಿ ಸಿ ಸಿ ಡಿ ಆದಲ್ಲಿ ಅಲ್ಲಿ ನಿಮ್ಮ ಕೆಳಗೆ ಇಗ್ನಿಷನ್ ಕಾಯಿಲಿಂದ ಬರ್ತಾಯಿದೆ, ಇಲ್ಲೇ ಬ್ಯಾಟ್ರಿಯಿಂದ ಬರ್ತಾಯಿದೆ. ಇಲ್ಲೇ ಬ್ಯಾಟ್ರಿಯಿಂದ ಇನ್ಪುಟ್ ಆಯಿತು, ಇದೊಂದು ಎಮ್ ಟಿ ಕೊಟ್ಟಿದ್ದಾನೆ ಅವನು, ಖಾಲಿ ಬಿಟ್ಟಿದ್ದಾನೆ. ಓಕೆ, ಇಲ್ಲೇ ನಿಮಗೆ ಇದು ಟ್ರಿಗರ್ ಕಾಯಿಲು, ಇದು ಹೊರಗಡೆ ಹೋಗ್ತಾಯಿದ್ದು ಇದಕ್ಕೆ ಇಗ್ನಿಷನ್ ಕಾಯಿಲ್ಗೆ. ಇಗ್ನಿಷನ್ ಅಲ್ಲಿ ಬರ್ದಿಲ್ಲ ಅವನು, ಇಗ್ನಿಷನ್ ಕಾಯಿಲ್ಗೆ. ಇದೊಂದು ಟ್ರಿಗರ್ ಅಂದರೆ ನಿಮ್ಮ ಪಲ್ಸರ್ ಕಾಯಿಲ್. ಇದು ಒಂದು 12 ವೋಲ್ಟ್ ಬ್ಯಾಟ್ರಿಯಿಂದ ಅದೊಂದು ಎಮ್ ಟಿ ಇಟ್ಟಿದ್ದಾನೆ. ಇವೆರಡು ಗ್ರೌಂಡ್ಸು. ಓಕೆ, ಸೊ ಇಲ್ಲ ಅದೇ ನಿಮಗೆ ಡಿ ಸಿ ಸಿ ಡಿಯ 6 ಪಿನ್ ಸಾಕೆಟ್ ಇನ್ 1 ಸಿಂಗಲ್ ಸಾಕೆಟ್, ಇದು 2 ಸಾಕೆಟ್ಸ್. ಇನ್ನು ನೆಕ್ಸ್ಟ್ ಇದೊಂದು ಡಿ ಸಿ ಇದರದ್ದು ಬ್ಯಾಟ್ರಿಯಿಂದ ಪವರ್ ಕೊಟ್ಟಿದ್ದು. ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ನಿಮಗೆ. ಸೊ ಇಲ್ಲಿ ಯಾವುದು ಕನೆಕ್ಷನ್ ಇಲ್ಲ ಇಲ್ಲಿಂದ. ಸೊ ಇಲ್ಲಿಂದ ನಿಮಗೆ ಕನೆಕ್ಷನ್ ಯಾವುದು ಸ್ಟೇಟರಿಂದ ಇಲ್ಲ. ನಿಮ್ಗೆ ಏನಿದ್ದು ಬ್ಯಾಟ್ರಿ ಟು 4th ಪಿನ್. ಫಸ್ಟ್ ಪಿನ್ನು ನಿಮಗೆ ಪಿಕಪ್ ಕಾಯಿಲಿಂದ ಟ್ರಿಗರ್ ಹೋಗುತ್ತೆ. ಸೊ ಸೆಕೆಂಡ್ ಪಿನ್ ನಿಮಗೆ ಇಗ್ನಿಷನ್ ಕಾಯಿಲ್ಗೆ ಪವರ್ ಹೋಗುತ್ತೆ ಔಟ್. ಸೊ ಒಂದು ಥರ್ಡ್ ಏನು ಗ್ರೌಂಡಿಂಗ್. ಸೊ 4th ಪಿನ್ ಏನು, 4th ಪಿನ್ನು ಬ್ಯಾಟ್ರಿಯಿಂದ ಬರುತ್ತೆ. ಕರೆಕ್ಟ್ ಅಲ್ಲ? ಸಿಂಪಲ್ ಆಗಿದೆಯಲ್ಲ? ಬರೀ ನೀವು ಕಣ್ಣು ಮುಚ್ಕೊಂಡು ಬ್ಲೈಂಡಾಗಿ ಬರೀ ಸಾಕೆಟ್ ಜೋಡಿಸ್ತಾ ಇದ್ದೀರಾ. ಇದ್ರ ಬಗ್ಗೆ ಒಂದು ಸ್ವಲ್ಪ ಧ್ಯಾನ ಕೊಡಿ. ಸಾಯಂಕಾಲ ನಿಮಗೆ ಇದನ್ನು ಹೆಂಗೆ ಟೆಸ್ಟಿಂಗ್ ಮಾಡೋಕ್ಕೆ ಅನ್ನೋ ಬಗ್ಗೆ ಅದ್ರ ಬಗ್ಗೆ ಹೇಳ್ತೀವಿ. ಮಲ್ಟಿಮೀಟರ್ ಟೆಸ್ಟಿಂಗ್ ನಿಮಗೆ ಕಲಿಸ್ಕೊಡ್ತೀವಿ. ತುಂಬ ಇಂಪಾರ್ಟೆಂಟ್ ಕ್ಲಾಸ್ ಅದು. ಓಕೆ, ಇಲ್ಲಿವರೆಗೆಲ್ಲ ಯೂಸ್ಫುಲ್ ಆಗ್ತಾ ಇದೆಯಾ? ಈಸಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ ಎಲ್ಲರೂ? ಚೆನ್ನಾಗಿದೆಯಾ? ಓಕೆ, ಸೊ ಇದೊಂದು ಕಲರ್ ಕೋಡಿಂಗು. ಇದು ಜಸ್ಟ್ ಎಲ್ಲ ಫೋಟೋ ಹೊಡ್ಕೊಟ್ರೆ ಆಮೇಲೆ ನಿಮಗೆ ತೋರಿಸ್ತೀನಿ, ಏನು ತೊಂದರೆ ಇಲ್ಲ. ಸೊ ಇದು ನಾರ್ಮಲಿ ಇದು ಫೋಟೋ ಹೊಡ್ಕೊಳ್ಳಿ ಅಷ್ಟೇ.